ದುಡ್ಡಿಂದ ಸೇವೆ ಮಾಡೋಣ ಅಂತಂದ್ರೆ ಅದಕ್ಕೆ ಕೋಟ್ಯಾಧೀಶರಾಗಿರ್ಬೇಕು, ನಮ್ಗೆ ಆ ಅರ್ಹತೆ ಇಲ್ಲ. ಇನ್ನೇನೋ ಮತ್ತೊಂದು ಕೊಡ್ಬೇಕು ಅಂದ್ರೆ ನಮ್ಮ ಹತ್ರ ಅದಿರ್ಬೇಕು, ಇಲ್ಲ. ನಮ್ಮ ಹತ್ರ ಇರೋದೇನು ಒಂದು ಮಂದಹಾಸ, ಏನು ಇಲ್ಲ, ಏನ್ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ರೆ ಅದ್ರಲ್ಲಿ ಸಿಗುವಂತ ಸುಖ ಇನ್ಯಾವುದ್ರಲ್ಲೂ ಇಲ್ಲ. ಸೊ ಇದಾದ್ರೂ ದೇವ್ರು ಇಷ್ಟೆಲ್ಲ ಕೊಟ್ಟಿರುವಾಗ ನಾವು ಇಷ್ಟು ಮಾಡಿಲ್ಲ ಅಂದ್ರೆ ನಾವು ಬದುಕಿದ್ದೇ ವೇಸ್ಟ್ ಅಂತ ನನ್ನ ಪ್ರಕಾರ. ಒಂದು ನಗು ಬೇರೆಯವ್ರು ನಾವು ಕೊಡ್ಲಿಲ್ಲ, ಒಂದು ಕುಶಲೋಪರಿ ಕೇಳಲಿಲ್ಲ ಅಂತಂದ್ರೆ ಏನಕ್ಕಿರ್ಬೇಕು ಅಲ್ವಾ? ಬೇಕಾಗೇ ಇಲ್ಲ. ನನಗೆ ಈ ಲೈನ್ ಇದೆ ಅಲ್ಲ, ಅಂದ್ರೆ ಜೀವನೋತ್ಸಾಹ ಅಂತೀವಲ್ಲ, ಎಂತ ಟೈಮಲ್ಲೂ ನಾವು ಸಖತ್ತಾಗಿ ಬದುಕ್ಬೇಕಪ್ಪ. ಇರೋದ ಸ್ವಲ್ಪ ದಿನದಲ್ಲಿ ನಾವು ಯಾಕೆ ಸುಮ್ಮನೆ ವೇಸ್ಟ್ ಮಾಡ್ಬೇಕು? ನಾವು ಹಿಂದೆ ಹುಟ್ಟಿದ್ವೋ ಇಲ್ವೋ ಗೊತ್ತಿಲ್ಲ, ಮುಂದಿನ ಜನ್ಮ ಇರುತ್ತೋ ಇಲ್ವೋ ಗೊತ್ತಿಲ್ಲ ಅಲ್ಲ, ನಮ್ಮ ಪ್ರಕಾರ ಇಲ್ಲ. ಅಂದ್ರೆ ಅದಕ್ಕೆ ಪ್ರೂಫ್ ಏನಿದೆ? ಹೌದು, ಏನ್ ದಾಖಲೆ ಇದೆ ಮುಂದೆ ಇನ್ನೊಂದು ಜನ್ಮ ಇದೆ ಅಂತ? ಗುರು, ಮುಂದೆ ಆಗೋದು ಹಾಳಾಗೋಗ್ಲಿ, ಹಿಂದೆ ಆಗಿದ್ರ ಬಗ್ಗೆ ಬಿಟ್ಟು ಬಿಡಿ. ಈಗಿದ್ದೀರಲ್ಲ, ಲೆಟ್ಸ್ ಎಂಜಾಯ್ ದಿಸ್ ಮೂಮೆಂಟ್. ಈಗಿದ್ದೀವಿ, ಈಗ ನಮ್ ಅದ್ರದ್ದು ಏನೋ ಎಹಸಾಸ್ ಅಂದ್ರೆ ನಮ್ಗೆ ಗೊತ್ತು ನಾವ್ ಇಲ್ಲಿದ್ದೀವಿ ಅಂತ. ಇದನ್ ಬಿಟ್ಟು ಇನ್ನ ಮುಂದೆ ಆಗೋದ್ರ ಬಗ್ಗೆ ಹಿಂದೆ ಆಗಿದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಈಗಿರೋ ಟೈಮ್ ವಿ ಆರ್ ವೇಸ್ಟಿಂಗ್ ಅಲ್ವಾ?